ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಲಿವರ್ ಫ್ರೈನ ಮಾಡೋಕೊಟ್ಟಿದ್ದೀವಿ. ಈಗ ನಾವು ಆಲ್ರೆಡಿ ಒಂದು ಹಾಫ್ ಕೆ ಜಿ ಲಿವರ್ ತೊಗೊಂಡಿದ್ದೀವಿ. ನೋಡ್ಬೋದು ನೀವು, ಇಲ್ಲಿ ಫ್ರೆಶ್ ಲಿವರ್ ಸಿಕ್ಕಿದೆ ಇವತ್ತು. ಈ ಲಿವರ್ ಮೀನು ಏನು ತಿನ್ಕಂದ್ರೆ ಇದು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ನೋಡಿ, ಆ ಕೊಲೆಸ್ಟ್ರಾಲ್ ಎಲ್ಲ ಇದೆಯಲ್ಲ, ಕೊಲೆಸ್ಟ್ರಾಲ್ ಎಲ್ಲ ಕ್ಲೀನಾಗಿ ತೆಕ್ಕೋಬೇಕು. ಒಬ್ಬೊಬ್ರು ಯೂಸ್ ಮಾಡ್ತಾರೆ, ಬಲ್ಲ ಕೊಲೆಸ್ಟ್ರಾಲ್ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು, ಹೆಲ್ತಿಗೆ ಒಳ್ಳೆಯದಲ್ಲ ಅಷ್ಟು. ಮತ್ತು ಇದರಲ್ಲಿ ಬ್ಲ್ಯಾಕ್ ಕಲರ್ ಬ್ಲಡ್ ಸ್ಲಾಟ್ ಆಗಿರುತ್ತೆ, ಅದನ್ನ ಮೇನ ತೆಗಿಲೇಬೇಕು ಕಂಪಲ್ಸರಿ. ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇದ್ರದ್ದು ಅವೆಲ್ಲ ಹಾಕ್ಬಾರ್ದು. ಮತ್ತು ಹೆಲ್ತ್ ಚೆನ್ನಾಗಿದೆ, ಮತ್ತು ಸಾಂಬಾರು ಅಷ್ಟು ಕ್ಲೀನಾಗಿ ಸ್ಮೆಲ್ ಬರುತ್ತೆ ಲೈಟಾಗಿ. ಇವೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ನಮಗೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮಟನ್ ಥರ ಕಾಣುತ್ತೆ. ಇವಾಗ ಸ್ವಲ್ಪ ನೋಡಿ ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಹಿಂಗೆ ಕಾಣಿಸ್ತಿದೆ. ಸೇಮ್ ನಿಮಗೆ ಮಟನ್ ಥರ ಫೀಲ್ ಆಗ್ತಾ ಇದೆ. ನೋಡಿ, ವಿಡಿಯೋದಲ್ಲಿ ನೋಡೋಕ್ಕೆ ಮಟನ್ ಥರ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ನಾವು ಮ್ಯಾರಿನೇಷನ್ ಮಾಡ್ಕೋಬೇಕು. ಖಾರದ ಪುಡಿ, ಸಾಲ್ಟು ಮತ್ತು ಟರ್ಮರಿಕ್ ಪೌಡ್ರು ಹಾಕ್ಕೊಂಡು, ಇಷ್ಟು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನ ಕ್ಲೀನಾಗಿ ಇಟ್ಕೊಂಡು ಒಂದು 15 ಮಿನಿಟ್ಸು ಫ್ರೀಝರ್ಲಿ ಇಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ. ಕ್ಲೀನಾಗಿ ಮ್ಯಾರಿನೇಷನ್ ಆಗಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಫ್ರೀಝಲ್ಲಿ ಇಟ್ಬಿಡ್ಬೇಕು. ನಮ್ಮದು ಇವಾಗ ಆಲ್ಮೋಸ್ಟ್ ಮ್ಯಾರಿನೇಷನ್ ಆಯಿತು. ಫ್ರೀಝರ್ಲಿ ಇಡ್ತಾಯಿದ್ದೀವಿ. ನಂತರ ನಾವು ಇದಕ್ಕೆ ಪೇಸ್ಟ್ ರೆಡಿ ಮಾಡ್ಕೊಳ್ತೀವಿ. ಒಂದು ಸ್ವಲ್ಪ 4 ಗ್ರೀನ್ ಚಿಲ್ಲಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ, ನೀರು ಹಾಕೋಕ್ಕೆ ಹೋಗ್ಬೇಡಿ, ಹಾಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಒಂದು ಈರುಳ್ಳಿ, 2 ಟೊಮೆಟೊ ಹಚ್ಕೋಬೇಕು. ಅದನ್ನ ಫ್ರೈ ಮಾಡ್ತಾಯಿದ್ದೀವಿ. ಅದಕ್ಕೆ ಸಾಸಿವೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಕರಿಬೇವು ಸ್ವಲ್ಪ ಯೂಸ್ ಮಾಡಿ, ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾರ್ಮಲಾಗಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಡೀಪ್ ಫ್ರೈ ಏನು ಬೇಡ, ನಾರ್ಮಲಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ಒಂದು 2 ಮಿನಿಟ್ಸು. ನಂತರ ಇದಕ್ಕೆ ಪೇಸ್ಟ್ನ ಹಾಕ್ಕೊಳ್ಳಿ, ರುಬ್ಬಿಟ್ಟಿರ್ತಕ್ಕಂಥ ಪೇಸ್ಟ್ನ ಹಾಕ್ಕೊಳ್ಳಿ. ಇದಕ್ಕೆ ಅದು ಹಸಿ ಸ್ಮೆಲ್ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡಿ. ಕ್ಲೀನಾಗಿ ಫ್ರೈ ಮಾಡಾದಮೇಲೆ ನೆಕ್ಸ್ಟ್ ನಾವು ಫ್ರೀಝರಿಂದ ತೆಗಿಬೇಕು. ಫ್ರಿಜ್ಜಲ್ಲಿ ಇಟ್ಟಿದ್ದು ತೆಗಿತಾ ಇದ್ದೀವಿ ನೋಡಿ. ಅಂದರೆ ಆಲ್ಮೋಸ್ಟ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳೆದಿದೆ. ಅದಾದ್ಮೇಲೆ ಇದಕ್ಕೆ ಮಿಕ್ಸ್ ಇದಕ್ಕೆ ಹಾಕ್ಕೊಳ್ಳಿ. ಕ್ಲೀನಾಗಿ ಹಾಕ್ಕೊಂಡು ಒಂದು 10 ಮಿನಿಟ್ಸು, ಒಂದು 15 ಮಿನಿಟ್ಸು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ ಸಾಕು. ಚೆನ್ನಾಗಿ ಬೆಂದು ನಮ್ಮ ರೆಸಿಪಿ ರೆಡಿಯಾಗಿರುತ್ತೆ. ಇಷ್ಟು ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ.